ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಜಯಪುರದಲ್ಲಿ ನಾಳೆ ನಡೆಯಲಿರುವ ಜೆಡಿಎಸ್ ಬೆಳ್ಳಿ ಹಬ್ಬ ಮತ್ತು ಜನತಾ ಸಮಾವೇಶದಲ್ಲಿ ಜೆಡಿಎಸ್ನ ಘಟಾನುಘಟಿಗಳು ಭಾಗವಹಿಸಲಿದ್ದು, ಕಿತ್ತೂರು ಕರ್ನಾಟಕ ಭಾಗದ ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಜೆಡಿಎಸ್ ಸಮಾವೇಶಕ್ಕೆ ಅಪಾರ ಪ್ರಮಾಣದಲ್ಲಿ ಕಾರ್ಯಕರ್ತರು ಹರಿದು ಬರಲಿದ್ದು, ವಿಜಯಪುರದಲ್ಲಿ ಕಾರ್ಯಕ್ರಮದ ಪೂರ್ವ ಸಿದ್ಧತೆಯ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಕ್ ಶಿಂದೆ ಒಂದು ವಾಕ್ಥ್ರೂ ಅನ್ನು ನಡೆಸಿದ್ದಾರೆ. ಬನ್ನಿ ನೋಡೋಣ. ನಿರ್ಮಾಣ ಮಾಡ್ತಾ ಇರುವಂತ ಒಂದು ಬೃಹತ್ ವೇದಿಕೆ ಹತ್ರ ಇದೀವಿ. ಕಾರಣ ಏನು ಅಂತಂದ್ರೆ ನಾಳೆ ಜೆಡಿಎಸ್ ನ ಜನತಾ ಸಮಾವೇಶ ಜೊತೆಗೆ ಬೆಳ್ಳಿ ಹಬ್ಬದ ಆಚರಣೆ ನಡೀತಾ ಇರುವಂತದ್ದು. ಬನ್ನಿ ಯಾವೆಲ್ಲ ಪೂರ್ವ ತಯಾರಿನ ಇಲ್ಲಿ ಮಾಡಿದ್ದಾರೆ ಅಂತ ನೋಡ್ತಾ ಹೋಗುದು. ಏನು ಈ ಒಂದು ನಮ್ಮ ವೇದಿಕೆ ಇದೆ, ಈ ಒಂದು ರ್ಯಾಂಪ್ ಶೋನ ವೇದಿಕೆಯ ಮೇಲ್ಭಾಗದಲ್ಲಿ ನಾನಿದ್ದೀನಿ. ಇಲ್ಲಿಂದಾನೇ ಪ್ರಮುಖ ನಾಯಕರು ಕಾರ್ಯಕರ್ತರತ್ತ ಬಂದು ಕೈ ಬೀಸುವಂತ ಒಂದು ಸಮಾವೇಶ ಕೂಡ ನಡೀತಾ ಇರುವಂತದ್ದು. ಜೊತೆಗೇನೆ ಜೆಡಿಎಸ್ ಸಂಘಟನೆಯ ಬಲ ಪ್ರದರ್ಶನ ಕೂಡ ವಿಜಯಪುರದಲ್ಲಿ ನಡೀತಾ ಇರುವಂತದ್ದು. ಏನ್ ನಾಳೆ ದಿನ ಸರಿಸುಮಾರು ಕಿತ್ತೂರು ಕರ್ನಾಟಕ ಭಾಗದ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಗದಗ್, ಧಾರವಾಡ ಸೇರಿದಂತೆ ಉತ್ತರ ಕನ್ನಡ ಜಿಲ್ಲೆಯ ಕಾರ್ಯಕರ್ತರು ಈ ಒಂದು ಸಮಾವೇಶಕ್ಕೆ ಆಗಮಿಸ್ತಾ ಇದ್ದಾರೆ. ಜೊತೆಗೇನೆ ಘಟಾನುಘಟಿ ನಾಯಕರು, ಜೆಡಿಎಸ್ ನ ಪ್ರಮುಖ ನಾಯಕರು, ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ಮತ್ತೆ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಬರ್ತಾ ಈ ಒಂದು ಸಮಾವೇಶವನ್ನ ಸಫಲಗೊಳಿಸೋದಕ್ಕೆ ಬರ್ತಾ ಇರುವಂತದ್ದು. ಜೊತೆಗೇನೆ ಏನು ಈ ಒಂದು ಭಾಗದಲ್ಲಿ ನೋಡ್ತಾ ಇದೀವಿ, ಸರಿಸುಮಾರು 25,000 ಆಸನಗಳ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಅಂದ್ರೆ 7 ಜಿಲ್ಲೆಗಳಿಂದ ಬರ್ತಾ ಇರುವಂತಹ ಕಾರ್ಯಕರ್ತರಿಗೆ ನೆರಳಿನಲ್ಲಿ ಕೂತುಕೊಳ್ಳೋದಕ್ಕೆ ಆಸನದ ಒಂದು ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಏನು ಇದೇ ಒಂದು ಮೇಲ್ಭಾಗದಲ್ಲಿ ನೋಡ್ತಾ ಇದೀವಿ, ಮೇಲ್ಭಾಗದಲ್ಲಿ ಒಂದು ಜರ್ಮನ್ ಟೆಂಟ್ ಅನ್ನ ನಿರ್ಮಿಸಿರುವಂತದ್ದು. ಯಾಕಂತಂದ್ರೆ ಇಲ್ಲಿ ಬಿಸಿಲಿನ ಪ್ರಮಾಣ ಕೂಡ ವಿಜಯಪುರ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇರುವಂತದ್ದು. ಬೇಸಿಗೆ ಕಾಲ ಆಗಿರೋದ್ರಿಂದ ಬರುವಂತ ಕಾರ್ಯಕರ್ತರು ನೆರಳಿನಲ್ಲಿ ಇರಲಿ, ಅವರಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರಲಿ ಅನ್ನುವ ನಿಟ್ಟಿನಲ್ಲಿ ಈ ಒಂದು ಬೃಹತ್ ವೇದಿಕೆಯನ್ನ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಏನು ನಾಳೆ ಒಂದು ಸಮಾವೇಶ ನಡೀತಾ ಇದೆ, ಜೆಡಿಎಸ್ ನ ಒಂದು ಬೃಹತ್ ಸಮಾವೇಶ ವಿಜಯಪುರದಿಂದ ತನ್ನ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ ಅಂತ ಹೇಳ್ಬೋದು. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.